ಎಸ್ಐಟಿ ಎದುರು ಹಿಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಮೊಹಮ್ಮದ್ ನಲಪಾಡ್. ಬಿಟ್ಕಾಯಿನ್ ಹಗರಣದಲ್ಲಿ ಲಾಭ ಮಾಡಿಕೊಂಡಿರುವ ಆರೋಪವನ್ನು ಹೊತ್ತಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದ ಆರೋಪಿಯಾಗಿರುವ ಶ್ರೀಕಿ ಜೊತೆಗೆ ನಿಕಟ ಸಂಬಂಧ ಹೊಂದಿರುವವರು ಇವರು ಅಂತ ಕೂಡ ಈಗಾಗಲೇ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಎಸ್ಐಟಿ ವಿಚಾರಣೆ ಕರೆದಿತ್ತು. ಆ ವಿಚಾರಣೆಗೆ ಇವತ್ತೇ ಹಾಜರಾಗಿದ್ದಾರೆ ತನಿಖಾಧಿಕಾರಿ ಡಿವೈಎಸ್ಪಿ ಬಾಲರಾಜ್ ಎದುರು ಮೊಹಮ್ಮದ್ ನಲಪಾಡ್. ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಚಾರಣೆಗೆ ಹಾಜರಾಗಿದ್ದಾರೆ. ಸಿಐಡಿ ಎಸ್ಐಟಿ ಕಚೇರಿಯಲ್ಲಿ ನಲಪಾಡ್ ವಿಚಾರಣೆ ನಡೀತಿದೆ. ಬಿಟ್ಕಾಯಿನ್ ಹಗರಣದಲ್ಲಿ ಏನಾದರೂ ನಲಪಾಡು ಸಿಕ್ಕಾಕೋಬಹುದಾ ಗೊತ್ತಿಲ್ಲ. ಬೆಳಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ನಲಪಾಡ್ ಭೇಟಿಯಾಗಿ ಹೋಗಿದ್ರು. ಸದ್ಯ ವಿಚಾರಣೆಯನ್ನು ಎದುರಿಸ್ತಿದ್ದಾರೆ. ಈ ವಿಚಾರಣೆಯ ನಂತರ ಅಂದರೆ ಹೊರಗಡೆ ಬಂದ ಮೇಲೆ ಗೊತ್ತಾಗಬೇಕು ಏನಾಗಿದೆ, ವಿಚಾರಣೆಯಲ್ಲಿ ಏನೇನು ಪ್ರಶ್ನೆಗಳಾಯಿತು, ನಲಪಾಡ್ ಅವರ ಮೇಲೆ ಕೇಳಿಬಂದಿರುವ ಆರೋಪಗಳು ಏನೇನು ಅಂತ. ಸದ್ಯಕ್ಕೆ ಶ್ರೀಕಿ ಜೊತೆಗೆ ನಿಕಟ ಸಂಪರ್ಕ ಅಥವಾ ಆ ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ಆರೋಪಿ ಶ್ರೀಕಿ ಜೊತೆಗಿನ ಒಂದಿಷ್ಟು ವ್ಯವಹಾರಗಳು, ಮೆಸೇಜು, ಫೋನ್ ಕಾಲ್ಸು ಇವೆಲ್ಲವೂ ಇವತ್ತು ನಲಪಾಡ್ ಅವರನ್ನು ಎಸ್ಐಟಿ ಅಧಿಕಾರಿಗಳ ಮುಂದೆ ಕೂರಿಸಿದೆ. ಇನ್ನೇನೇನು ವಿಚಾರಣೆ, ಏನೇನು ಪ್ರಶ್ನೆಗಳನ್ನು ಇವತ್ತು ಕೇಳಿದ್ದಾರೆ, ಅದಕ್ಕೇನು ನಲಪಾಡ್ ಏನು ಉತ್ತರ ಕೊಟ್ಟಿದ್ದಾರೆ, ಇವೆಲ್ಲವೂ ಮುಂದಿನ ಹಂತಗಳಲ್ಲಿ ಸ್ವಲ್ಪ ಸಮಯದಲ್ಲಿ ಈಗ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಆದರೆ ಇವತ್ತು ವಿಚಾರಣೆಯನ್ನು ಎದುರಿಸಿದ್ರು. ವಿಶೇಷ ಅಂದರೆ ವಿಚಾರಣೆ ಎದುರಿಸೋದಕ್ಕೂ ಮುನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿ ಅವ್ರ ಜೊತೆ ಒಂದಿಷ್ಟು ಸ್ವಲ್ಪ ಸಮಯಗಳ ಕಾಲ ಚರ್ಚೆ ಮಾಡಿ ಆಮೇಲೆ ಈ ವಿಚಾರಣೆಗೆ ಹಾಜರಾಗಿದ್ದಾರೆ ಮೊಹಮ್ಮದ್ ನಲಪಾಡ್. ಬಿಟ್ಕಾಯಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಲಪಾಡ್ ಹೆಸರು ಏನಾದರೂ ಕೇಳಬರಬಹುದಾ, ನಲಪಾಡ್ ಹೆಸರು ಇಲ್ಲಿ ಈ ಪ್ರಕರಣದಲ್ಲಿ ತಗಲಾಕೋಬಹುದಾ, ಎಲ್ಲ ಪ್ರಶ್ನೆಗಳು ಎಲ್ಲ ಕುತೂಹಲಗಳಿಗೂ ಕೂಡ ನಲಪಾಡ್ ವಿಚಾರಣೆ ಕಾರಣ ಆಗಿದೆ. ವೀರೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಮೊಹಮ್ಮದ್ ನಲಪಾಡ್ ಅವರ ಎಸ್ಐಟಿಯ ವಿಚಾರಣೆ ಯಾಕೆ ಕುತೂಹಲ ಕಾರಣ ಆಗಿರೋದು, ಏನೇನು ವಿಚಾರಣೆ ಇವತ್ತಾಗಿದೆ ಮತ್ತು ಯಾಕೆ ಏನೇನು ಪ್ರಮುಖವಾದಂಥ ಅಲಿಗೇಷನ್ಗಳು ನಲಪಾಡ್ ಮೇಲೆ ಬಂದಿರೋದು ವೀರೇಶ್? ಖಂಡಿತ ಪ್ರಣೋತ್, ಈಗಾಗಲೇ ಏನೋ ದೇಶಾದ್ಯಂತ ಸದ್ದು ಮಾಡಿದಂತ ಏನು ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಅಂದ್ರೆ ಬೇರೆ ಬೇರೆ ರಾಜಕಾರಣಿಗಳ ಒಂದು ಮಕ್ಕಳಾಗಿರ್ಬೋದು ಮತ್ತು ಹಿರಿಯ IPS ಅಧಿಕಾರಿಗಳಾಗಿರ್ಬೋದು, ಇದೇ ರೀತಿ ಸುಮಾರು ಒಂದಿಷ್ಟು ವ್ಯಕ್ತಿಗಳ ಹೆಸರು ಕೂಡ ಈಗಾಗಲೇ ಉಲ್ಲೇಖವಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಬಿಟ್ಕಾಯಿನ್ ಹಗರಣದಲ್ಲಿ ಏನು ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅನ್ನೋ ಆರೋಪಿಗೆ ಯಾವ ರೀತಿ ಸಹಕಾರ ನೀಡಿದ್ರು ಮತ್ತು ಆತನ ತನಿಖೆಯಲ್ಲಿ ಯಾರೆಲ್ಲ ಹೆಸರುಗಳನ್ನು ಬಾಯಿ ಬಿಟ್ಟಿದ್ದಾನೆ ಅನ್ನೋದ್ರ ಬಗ್ಗೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಒಂದಿಷ್ಟು ಹೆಸರುಗಳು ಕೂಡ ಉಲ್ಲೇಖ ಆಗುತ್ತೆ. ಅಲ್ಲಿ ಏನು ಮೊಹಮ್ಮದ್ ಹ್ಯಾರಿಸ್ ಅವರ ಪುತ್ರ ಆಗಿರುವಂತ ಏನು ನಲಪಾಡ್ ಅವ್ರಿಗೂ ಈಗಾಗಲೇ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಅಂದ್ರೆ ಫೆಬ್ರವರಿ 7ನೇ ತಾರೀಕಿಗೆ ಒಳಗೆ 41 ಅಡಿಯಲ್ಲಿ ಈಗಾಗಲೇ ಒಂದು ನೋಟಿಸ್ ಕೂಡ ಜಾರಿ ಮಾಡಿತ್ತು. ಯಾಕಂದ್ರೆ CRPC ಸೆಕ್ಷನ್ ನಲ್ಲಿ 41 ಏನು ವಿಚಾರಣೆಗೆ ಹಾಜರಾಗದಿದ್ರೆ ಡೈರೆಕ್ಟ್ ನೇರವಾಗಿ ಬಂಧನ ಮಾಡುವಂತ ಸಾಧ್ಯತೆ ಕೂಡ ಇದಾವೆ. ಆ ಒಂದು ಹಿನ್ನೆಲೆಯಲ್ಲಿ 41 ಇದು ನೋಟಿಸ್ ಕೊಟ್ಟು ಈಗಾಗಲೇ ವಿಚಾರಣೆಗೆ ಹಾಜರಾಗುವಂತೆ ಕೂಡ ನೋಟಿಸ್ ನೀಡಿತ್ತು. ಫೆಬ್ರವರಿ 7ಕ್ಕೆ ನೋಟಿಸ್ ನೀಡಿತ್ತು. ಆದ್ರೆ ಇವತ್ತೇ ನಲಪಾಡ್ ಅವರು ಏನು ವಿಚಾರಣೆಗೆ ಹಾಜರಾಗಿದ್ರೆ ಏನು ತನಿಖಾಧಿಕಾರಿ ಡಿವೈಎಸ್ಪಿ ಬಾಲರಾಜ್ ಎದುರು ಈಗಾಗಲೇ ಹಾಜರಾಗಿ ವಿಚಾರಣೆಗೆ ಹಾಜರಾಗಿರುವಂತದ್ದು ಮತ್ತು ಈಗಾಗಲೇ ಏನು ಶ್ರೀಕಿಗೆ ಯಾವ ರೀತಿ ಸಹಕಾರ ನೀಡಿದ್ರು, ಆತನ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂತದ್ದು ಮತ್ತು ಈಗಾಗಲೇ ಬಿಟ್ಕಾಯಿನ್ಗೆ ಆತನಿಗೆ ಬೇಕಾದಂತಹ ಯಂತ್ರೋಪಕರಣಗಳಾಗಿರ್ಬೋದು ಮತ್ತು ಆತನಿಗೆ ಬೇರೆ ಬೇರೆ ಒಂದು ಸ್ಥಳದಲ್ಲಿ ಆತನನ್ನು ಇರಿಸುವಂತದ್ದಾಗಿರ್ಬೋದು ಮತ್ತು ಬೇರೆ ಬೇರೆ ಹೋಟೆಲ್ಗಳಿಗೆ ಆತನನ್ನು ಅಲ್ಲಿ ಇಟ್ಟು ಒಂದು ವ್ಯವಹಾರದಲ್ಲಿ ಇವರು ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಬಾಲರಾಜ್ ಅವರ ಎದುರು ಹಾಜರಾಗಿರುವಂತಹ ನಲಪಾಡ್ ಈಗಾಗಲೇ ವಿಚಾರಣೆ ಕೂಡ ಹಾಜರಾಗಿರುವಂತದ್ದು ಮತ್ತು ಹಾಜರಾಗುವಂತ ಬಿಫೋರ್ ಅಂದ್ರೆ ಬೆಳಿಗ್ಗೆ ಏನು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಆದ ಬಳಿಕ ಈಗ ಮಧ್ಯಾಹ್ನದ ವೇಳೆ ಅವರು ಒಂದು ನೋಟಿಸ್ಗೆ ಹಾಜರಾಗಿರುವಂತದ್ದು. ಈಗಾಗಲೇ ವಿಚಾರಣೆಯಲ್ಲಿ ಕೂಡ ಈಗಾಗಲೇ ಈ ಹಿಂದೆ ನಡೆದಂತ ಹಗರಣಗಳಲ್ಲಿ ಯಾವ ರೀತಿ ನಿಮಗೂ ಅವ್ರಿಗೂ ಸಂಪರ್ಕ ಇದೆ ಮತ್ತು ಈ ಹಿಂದೆ ಅವ್ರ ಜೊತೆ ಸಂಪರ್ಕದಲ್ಲಿ ಇತ್ತು ಮತ್ತು ಏನೋ ಒಂದು ಕೂಡ ಅವರು ಇದ್ರು ಅನ್ನೋ ಒಂದು ಆರೋಪ ಇದೀಗ ಕೇಳಿ ಬಂದಿರುವಂತದ್ದು ಮತ್ತು ಅದಕ್ಕಾಗಿ ಸಂಬಂಧಪಟ್ಟಂತೆ ಸಾಕ್ಷಿಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಕಲೆ ಹಾಕಿರುವಂತದ್ದು. ಸದ್ಯಕ್ಕೆ ಅವರ ವಿಚಾರಣೆಯಲ್ಲಿ ಯಾವ ರೀತಿ ಹೇಳಿಕೆ ನೀಡುತ್ತಾರೆ, ಆ ಹೇಳಿಕೆ ಆಧಾರದ ಮೇಲೆ ಮುಂದಿನ ತನಿಖೆ ಹೇಗಿರುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಅಂತ ಹೇಳ್ಬೋದು ಪ್ರಣೋದ್. ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.